ಬಡತನದ ಭೂತಕ್ಕೆ ಸಿಕ್ಕು ಬಂದು ಬಂದಾದ ಬಾಲೆ ಆ ಪರಮಶಿವನ ಹೆಂಡತಿ ಪಾರ್ವತಿ. ಪಾರ್ವತಿ ವಿಶ್ವ ಸುಂದರಿಯರೇ ಕೂಡ ಸಾಟಿ ಇಲ್ಲ ಆ ನಿನ್ನ ರೂಪಕ್ಕೆ ಶರಾಸಿಯ ಬಂದೆ. ಏನು ಆ ಪಾರ್ವತಿಯ ಮೈಮಾಟ? ಅವಳನ್ನು ನೋಡಿದರೆ ಸಾಕು 80 ವರ್ಷದ ಮುದುಕನು ಸಹ ಸವಿಯಬೇಕೆನ್ನುತ್ತಾನೆ ಅವಳ ಮೈಸುಕ. ದಂತದ ಗೊಂಬೆಯಂತಿರುವ ಆ ಪಾರ್ವತಿ ಈ ಶಿವರುದ್ರನ ಮನಸ್ಸಿಚ್ಛೆ ಮಾರಾಣಿಯಾಗಿ ಬಂದ್ರೆ ಸರಿ, ಇಲ್ಲದಿದ್ರೆ ಹುಲಿ ಸಂಚು ಮಾಡಿ ಹೊಂಚು ಹಾಕಿ ಬೇಟೆ ಹಿಡಿದಲ್ಲಿ ಈ ಶಿವರುದ್ರ ಸಮಯ ಸಾಧಿಸಿ ಅವಳ ಶೀಲವನ್ನೇ ಬೇಟೆ ಆಡಿ ಹಂತವಾಗಿ ಅವಳ ಮನೆತನ ಸರ್ವನಾಶ ಮಾಡಿದ ಮೇಲೆ ಈ ಶಿವರುದ್ರನ ಮನಸ್ಸಿಗೆ ಶಾಂತಿ. ನನ್ನ ಆಸೆ ಪೂರೈಸಲು ಆ ಪಾರ್ವತಿ ಇತ್ತ ಕಡೆಗೆ ಬರ್ತಾ ಇದ್ದಾಳೆ. ಬರಲಿ ಇಂದು ಈ ಮೇಕೆ ಈ ಶಿವರುದ್ರನ ಕಾಮದ ಬಲೆಗೆ ಬೀಳಲೇಬೇಕು. ನಿಲ್ಲು ಪಾರ್ವತಿ ನಿಲ್ಲು. ನನ್ನ ತಡೆದು ನಿಲ್ಸಿದ ತಾರ್ಯಾರು? ಅದು ನೆಂಟರ ಹರೆಯದಲ್ಲಿ ತುಂಬಿ ತುಳುಕುತ್ತಿರುವ ಈ ಊರಿನ ನಿನ್ನಂತ ನಯನದ ನಾರಿಮಣಿಗಳಿಗೆ ಗೊತ್ತು ಇವನು ಸುತ್ತೋಳು ಹಳ್ಳಿಯ ರೈತ ಸಂಘದ ಮುಖಂಡ ಶಿವರುದ್ರನೆಂದು. ಹೌದು ಇರಬಹುದು. ನನ್ನ ನಿಲ್ಲಿಸಿದ ಕಾರಣವೇನು? ಕಾರಣ ಪಶು ಪಕ್ಷಿಗಳ ಉಸಿರು ಸಾವಿಲ್ಲದ ಇಂಥ ದಟ್ಟವಾದ ಕಾಡಿನಲ್ಲಿ ಒಬ್ಬ ನವತರನ ಹುಡುಗ ಒಂದು ನವತರನ ಹುಡುಗಿನ ಯಾಕೆ ನೆನೆಸುತ್ತಾನೆ? ಅದು ನನಗೇನು ಗೊತ್ತಿಲ್ಲ. ಅದು ನಿನಗೆ ಗೊತ್ತಿಲ್ಲವೆಂದ್ರೆ ಈ ಭೂಮಿಯ ಮೇಲೆ ಹೆಣ್ಣಾಗಿ ಹುಟ್ಟಿದ್ದು ಅರ್ಥವನ್ನು ನಾವು ಹೇಳಬಲ್ಲ. ನೋಡಿ ಶಿವರುದ್ರ, ಅರ್ಥ ಅನಾಥ ಮಾತು ಈ ಪಾರ್ವತಿನ ಕಲಿಯಬೇಕಾಗಿಲ್ಲ. ದಾರಿ ಬಿಡು, ನಾನು ಹೋಗ್ಲೇಬೇಕು. ನಿಲ್ಲು ಪಾರ್ವತಿ ನಿಲ್ಲು. ಈ ಶಿವರುದ್ರನ ಕಾಮದ ಬಲೆಗೆ ಬಿದ್ದ ಮೇಲೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ ಪಾರ್ವತಿ. ನನ್ನ ಆಸೆ ಪೂರೈಸಿ ಇಲ್ಲಿಂದ ಧಾರಾಳವಾಗಿ ಹೋಗಬಹುದು. ನೋಡು ಶಿವರುದ್ರ, ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ. ದಾರಿ ಬಿಟ್ರೆ ಸರಿ, ಇಲ್ಲಿ ಹೋದ್ರೆ ನಿಮ್ಮಂತ ಶ್ರೀಮಂತ ಕಾಕನೆ ಮೆಟ್ಟಿ ಹೊಡೆದು ಬುದ್ಧಿ ಕಲಿಸುತ್ತಾರೆ ಪಾರ್ವತಿಯ ಪರ ಎಚ್ಚರ. ಪಾರ್ವತಿ, ಈ ಅಕ್ಷರ ಎನ್ನುವ 3 ಅಕ್ಷರ ಈ ಶಿವರುದ್ರನ ಕಾಲಡಿಯಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ನನಗೆ ಎಚ್ಚರವೆಂದು ಹೇಳಿದೆಯಾ? ಹುಚ್ಚು ಆಧಾರದ ಹೆಣ್ಣೆ, ನನಗೆ ಬೇಕಾಗಿರುವುದು ನಿನ್ನ ವೇದಾಂತವಲ್ಲ, ನಿನ್ನ ಮಾಯಿಸುಕ. ಸುಮ್ಮನೆ ನನ್ನವಳಾಗಿ ಸೆರಗಾಸಿ ಸುಖ ನೀಡು ಬಾಳು. ಈಗೆಂದು 10 ವರ್ಷ ತಪ್ಪಿದ್ರೆ ಮಾಡಿ ಪಾರ್ವತಿ ಮಾಡಿದೆ. ಹೀಗಾದ್ರೂ ಮಾಡಿ ಶಿವನ ಕೈಯಿಂದ ಉಪಾಯವಾಗಿ ನಾನು ತಪ್ಪಿಸಿಕೊಂಡು ಹೋಗಲೇಬೇಕು. ಭಯಪಡಬೇಡ ಪಾರ್ವತಿ, ಭಯಪಡಬೇಡ. 10,000 ಬಿಸಾಕುವ ಬದಲು 20,000 ಬಿಸಾಕಿದರೆ ಕಂಡದ್ದು ಕಾಣದಂತೆ, ನೋಡಿದ್ದು ನೋಡಿದಂತೆ, ಬಾಯಿ ಮುಚ್ಚಿಕೊಂಡು ಕುರಿಯಂತೆ ತಲೆ ತಗ್ಗಿಸಿ ನಡೆಯುವರು ಈ ಸಮಾಜದ ಮಳ್ಳ ಜನರು. ವಿಚಾರಿಸುತ್ತಾ ವ್ಯರ್ಥ ಗೈಯಬೇಡ ಇಂಥ ಸುಸಂಜೆಯ ಸಮಯದ ವೇಳೆಯನ್ನು. ಬಾಕೋಮಲೆ ನನ್ನ ಒಳಗ ಶಿವರುದ್ರ, ಈಗಿನ ಮಗ ನಾಯಡ ಇಲ್ಲಿ ಬಂದಿ ಬಿಟ್ಟ. ನೋಡು ಈ ಶಿವರುದ್ರನ ಕೈಯಿಂದ ತಪ್ಪಿಸಿಕೊಂಡು ಹೋದ್ರೆ ಈ ಶಿವರುದ್ರನ ತಪ್ಪಿಸಿಕೊಂಡು ಹೋದ ಮಾತ್ರಕ್ಕೆ ಗೆದ್ದ ಎಂದು ತಿಳಿಯಬೇಡ.
ಮುಂದೆ ನಿನ್ನನ್ನು ನನ್ನ ಕೋಮದ ಚಕ್ರ ಬಲೆಗೆ ಸಿಲುಕಿಸಿ ನಿನ್ನ ಕೋಮಲವಾದ ದೇಹಕ್ಕೆ ಮುತ್ತಿಟ್ಟು ನನ್ನ ಆಸೆಯನ್ನು ಈಡೇರಿಸಿಕೊಳ್ಳದೆ ಇದ್ರೆ ನನ್ನ ಹೆಸರು ರಾಜರತ್ನ ಶಿವರುದ್ರನೇ ಅಲ್ಲ. ತುಂಗ ಹಿಡಿಸಿ ಗಂಡು ಬೇರಿಯಂಗ ಹೋಗಬೇಡ 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 ಹುಟ್ಟ ಹಿಡಿಸಿ ಹುಟ್ಟಲಿದಂಗ ಮಾಡಬೇಡ 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 ಮಾಡನೀಲವ್ವ ಅಕ್ಕೈತಿ ನೋವ ಮಾಡನೀಲವ್ವ ಅಕ್ಕೈತಿ ನೋವ ಕಂಡಲ್ಲೇ ಕರೆತೀನಿ ಗೆಳತಿ ಕಂಡಲ್ಲೇ ಕರೆತೀನಿ ಗೆಳತಿ. ಬರುವ ಬನ್ಸಿಂಗ್ರಿ ಚಾಂದ್ರಕ್ಕೆ ಬದಲ ಜಾತ್ರೆಗೆ ಬಾರ ಹುಡುಗಿ ಗೆಳತಿಯರ ಕರ್ಕೊಂಡ ಬದಲ ಜಾತ್ರೆಗೆ ಬಾರ ಗೆಳತಿ ಗೆಳತಿಯರ ಕರ್ಕೊಂಡ ನಾ ಕೊಡಿಸಿದ ಪ್ರೀತಿಯ ಲಂಗ ನೀ ಉಟ್ಟುಕೊಂಡ ಹಿಂದ ಬಂದಾಗ ಎತ್ತ ಕಾಣತಿ ಎತ್ತ ಚಂದ ಹರಗದ ಹರಡುವ ಮನಕ ನಿದ್ದೆ ತೆಗೆನಿಲ್ಲ ಬೆಳತನಕ. ಏ ಯಾಕೋ ಮಂಗೇನವಂತ ಮುಸುದಿ ಅಂತಾನ ಅಲ್ಲ ಅಬ್ಬಾ ನೀನ ನಮ್ಮ ಸಂಖ್ಯೆ ಹಾಲು ಮಾರೋದು ಅಲ್ಲ ಆ ದಂಧೆ ಬಿಟ್ಟು ಈ ಕೈಪಲ್ಯ ಮಾರೋ ದಂಧೆ ಹಿಡಿದೇನು ಈಗ? ಅವ್ವ ಹೌದೇನ ನನ್ನ ಕಾಣಬಳಿ ತಾತ ಹಾಲಿನ ವ್ಯಾಪಾರದಾಗ ಲಾಭ ಆಗ್ಲಿಲ್ಲ ಅದಕ್ಕೆ ಈ ಕಾಯಿಪಲ್ಯ ವ್ಯಾಪಾರ ಮಾಡಕತ್ತೀನಿ. ಸುಮ್ಮನೆ ನನ್ನ ರಕ್ತದ ಮನ ತಡ್ಕೊಂಡು ಮತ್ತೆ ಯಾರಾಗಿದ್ರು 3 ತಿಂಗಳ ಮ್ಯಾಕ ಹೇಳ್ತಿದ್ದಿಲ್ಲ 3 ತಿಂಗಳ ಮ್ಯಾಕ ಮತ್ತೆ ಯಾರಿಗಾರ ಯಾಕ ಯಾರಿಗಾರ ಹಾಯಕ್ ಹೋದ್ರು ಡಿಕ್ಕಿ ಹೊಡಸ್ಕೊಂತಾರಂತ ಮಾಡಿ ಏನು ಹೊಡಸ್ಕೊಂಗಿರ ಒಲ್ಲೆ ಅಂತ ಓಡಿ ಹೋಗ್ತಾರ ಅವ್ರು. ಕೇಳಿರೇನಪ್ಪ ನಿನ್ನಂತ ತಮಟೆ ನಿನ್ನಂತ ಹೆಣ್ಣ 60 ವರ್ಷದ ಮುದುಕರಿಗೆ ಡಿಕ್ಕಿ ಹೊಡೆದ್ರೆ ಸುಮ್ಮನೆ ಇರ್ತಾರ? ಎಲ್ ಬಿಡ್ರಿ ಮಾರೇ ಮತ್ತ ಇತ್ತಾಗ ಯಾವ ಓಣಿಗೆ ಹೊಂಟಿರಿ? ಇಲ್ಲ ಇಲ್ಲೇ ಗೋಳೇರ್ ಓಣಕ್ ಹೊಂಟಿದ್ನೆ ಅದಕ್ಕ ಗಜ್ರಿ ಬೇಕನ ಮತ್ತ ಇಲ್ಲಿ ಸಂಜೆ ಕೆಳಗೆ ಬಿದ್ದು ಬುಟ್ಟಿ ಗಟ್ಟಿ ಹಿಡ್ಕೊಂಡ ಗಜ್ರಿ ತಗದ ಇಡ್ತೇನೆ. ಆತ ಬಿಡುವಮ್ಮ ನಿನ್ನ ಗಜ್ಜರಿ ನಾ ಫಸ್ಟ್ ನಾನು ಬುಟ್ಟಾಗಿ ಇಟ್ಕೊಂಡು ಆಮೇಲೆ ನನ್ನ ಕೈ ಹಾಕೊಡ್ತೇನೆ. ನೋಡು ಹುಡುಗಿ ಗಜ್ರಿ ಬಾಳ ಎಳೆದೈತಿ ಇಟ್ಟುಕೊಳ್ಳೋದ್ರಾಗ ಮುರಿದು ಏನಾಗುತ್ತೆ ನೋಡ ಹುಡುಗಿ ಗಜ್ರಿ ತುದಿ ಮಂಡಕ್ಕೈತಿ ಮಂಡ. ಏ ಹುಡುಗ ಮಂದಾದ್ರೂ ಅಡ್ಜಸ್ಟ್ ಮಾಡ್ಕೊಂತೀನಿ ನಾನು. ಹೌದಾ ಹೋಗಲ್ ಬಿಡ ಮತ್ತೆ. ಅಯ್ಯಯ್ಯೋ ಇಲ್ಲದಿಯ ನೋಡು ಹುಡುಗಿ ನಿನಗೆ ಇನ್ನೂ ಬೇಕಂದ್ರೆ ಸ್ವಲ್ಪ ತಡಕೈತಿ ಏನ್ ಮಾಡ್ತಿ? ತಡ ಆದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ. ನಮ್ಮ ಇಲ್ಲಿ ನೋಡ ನೀನು ಗಜ್ರಿ ಬಾಳ ಎಳೆದೈತಿ ಎಳೆದ ಮತ್ತೆ ಇಟ್ಕೊಂಡ್ರಾಗ ಮುರುಗಿರ್ತಿ. ಒಲ್ಲೆಪ್ಪ ಯಪ್ಪ ನಿನ್ನ ಗಜ್ರಿ ಬಹಳ ಸಣ್ಣದೈತಿ ನಾವು ಊದ್ ತಂದ್ಬೇಕು ಇಟ್ಕೊಳಕ್ ಆಗಲ್ಲ ನನಗೆ. ನೋಡವು ಎಷ್ಟು ಐತೆ ಅಳತಿಯಾರ ಮಾಡ್ಕೋ ಯವ್ವ ತಗೋ ನಿನ್ನ ಗಜ್ರಿ ನೀನೇ ಇಟ್ಕೋ. ಅಯ್ಯಯ್ಯೋ ಹಂಗ ಮಾಡಬೇಡ ನನಗೆ ಹಿಂಗ ಬಂದಂಗ ಹಿಂಗ ನಿನಗೆ ಹಿಂಗ್ ಬಂದಂಗ ಆದ್ರೇನು ಹಿಂಗ ಬದ್ರ ಬಿಡದಲ್ಲ ಮಾವ ನಾನು. ಅಯ್ಯೋ ಈಗ ನಾನು ಏನೋ ಮಾಡಕತ್ತಾಳಪ್ಪ ಯಾರ ಬರೋ ಕುಮಾರಪ್ಪ ನೀನಾರ ಬಾರೋ ಯಪ್ಪ ಈಗ ಏನೋ ಮಾಡ್ತಾಳನ್ನ ಈಗೇನು ದೇವ್ರಿಗೆ ಬಡ್ಕೊಂಡೈತಿ ಏನೈತಿ ಅಪ್ಪ ಕುಂಬಾರ ಮಾಡ್ತಾರ ನೀನಾರ ಬರ್ರಿ ಅಯ್ಯಪ್ಪ ಯಾಕೆ ಈಗ ಹೆಂಗ ಮಾಡಕತ್ತಾಳ ಬರ್ರಿ ಅಯ್ಯಪ್ಪ. ಏ ಹೆಂಗಲ್ಲ ಅಮ್ಮಮ್ಮ ನೋಡ್ರಿ ನೋಡ್ರಿ ಇಲ್ಲಿ ಅಯ್ಯಯ್ಯೋ ಯವ್ವಾ ಹೆಣ್ಮಕ್ಳು ನೋಡಿ ಹಿಂಗ ಯಾಕೆ ಮಾಡ್ತಾವ್ರಿ ಹುಡುಗರು? ಅಲ್ರಿ ಬಾಳ ಮಳ ಮಾಡ್ತಾವ ಇವು ಹೆಣ್ಮಕ್ಳು ನೋಡಿ ಸಿಳಿನ ಹೊಡಿತಾವು ಕಣ್ಣ ಹೊಡಿತಾವು ಹಲ್ಲ ಕಿಸಿತಾವು ಎಲ್ಲಾ ಗಂಡಸರು ಚಾಳಿನ ಹಿಂಗ ಬಿಡ್ರಿ. ಆದ್ರ ನಾನ್ ಅಂಕರು ಈ ಸಂಖ್ಯೆನ ಬಿಡದ ಇಲ್ಲ ನೋಡ್ರಿ ಬಿಡದ ಇಲ್ಲ. ನೀ ಹೆಂಗ್ ಬಿಟ್ಟಿಯವ್ವ? ಅಯ್ಯಯ್ಯೋ ಅಪ್ಪ ಈಕಿಗೆ ದೇವ್ಗೆ ಬಡ್ಕೊಂಡೈತೆ ಅಲ್ವ ಅಂತೀನಿ ಅಪ್ಪ ಯಾರ ಬರ್ರಿ ದೇವ್ರು ಈಕಿ ಹೆಂಗ ಮಾಡ್ತಾಳಪ್ಪ ಅಪ್ಪ ನನ್ನ
ಏ ಮತ್ತ ನನಗೆ ಲೇಟ್ ಆಗತ್ತ ನಾ ಏನು ಬರ್ಲಿ ಹೇಳೋದು ಬಿಡು, ಮಾಡಿ ನನಗೆ ಇಚ್ಛೆಗೆ ನಿಗಿಲ್ಲ. ಪೋಚಿಕೊಂಡಾಳು ಹುಡುಗಿ ಪೋಚಿಕೊಂಡಾಳು ಹುಡುಗಿ ಪೋಚಿಕೊಂಡಾಳು ನಮ್ಮ ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ಕಾಲ ಗೊತ್ತು ದಾರ ಕಟ್ಟಾಳು ಮಾಮ ಸಾಕನ ಕರ್ಸಪ್ಪ ಏನೇವ್ರಿಗೆ ದೇವಪ್ಪ ಇನ್ನು ಕೆಲಸ ಮಾಡ್ತಾ ಇದ್ದಲ್ಲ ಬಂಡಿ ವಿಶ್ರಾಂತಿ ತೆಗೆದುಕೊಳ್ಳುವರಂತೆ. ಯಾಕೆ ಪಾರ್ವತಿ ಮನೆಯಲ್ಲಿ ತುಂಬಾ ಕೆಲಸ ಇತ್ತು, ಬಂದು ಸ್ವಲ್ಪ ತಡವಾಯ್ತ್ರಿ. ಇರಲಿ
ಇಂದು ನನಗೆ ತುಂಬಾ ಬೇಸರವಾಗಿದೆ. ಬೇಸರವಾದ ಈ ನಿನ್ನ ಗಂಡ ಪರಮಶಿವನ ಬೇಸರ ಆಡುವಂತೆ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡೇ ನನ್ನ ಚಿನ್ನ. ರಾಯರ ಆದ್ಮೇಲೆ ನೀಡುವುದಂತೆ ರಯನ ಬರುವ ವೇಳೆವಾಯಿತು. ಆ ಮಾವಿನ ಮರದ ಕೆಳಗಡೆ ಕುಳಿತುಕೊಳ್ಳೋಣ ಬಾ. ಆ ಬುತ್ತಿ ಗಂಟನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಇದೇನಪ್ಪ ಈ ಬುತ್ತಿ ಎಲ್ಲವೂ ಕೆಳಗೆ ಬಿದ್ದು ಮಣ್ಣು ಪಾಲಾದಂತೆ ಕಾಣುತ್ತಿದೆಯಲ್ಲ. ತಾವಿಲ್ಲಿ ಬರ್ತಿರುವಾಗ ಆ ಶಿವನ ತ್ರಾಣನ ತಡೆದು ನನ್ನ ಕೈ ಹಿಡಿದು ಎಳೆದಾಡುವ ಕೆಟ್ಟ ವಿಷಯ ನನ್ನ ಗಂಡನಿಗೆ ತಿಳಿಸಲಿ. ಬೇಡ ಬೇಡ, ನನಗೂ ಆ ಶಿವನ ದುರ್ಯ ಮಾತ್ರ ಮೊದಲಿಂದಲೂ ಸರಿ ಇಲ್ಲ. ಹಿಂದೆ ಮೇಲೆ ನೆಲಚರಿಕವಾಗಿ ಆ ಶಿವರೊಬ್ಬರಿಗೆ ನಮಗೆ ಮಾತ್ರ ಆ ಊರಿನ ಕಡೆಗೆ ಕೊಟ್ಟೆ ಕಾಳಿಗೆ ನಡೆದು ಹೆಣಗಳ ಆಸೆ ನಡೆದಿದೆ ಇಬ್ಬರಲ್ಲೇ. ಇಲ್ಲ, ವಿಷಯ ತಿಳಿಸುವುದೇ ಬೇಡ. ಶಿವನ ಸಿರಿಮಂಡಾರದ ನನ್ನ ಮಗ ರಾಯಕ್ಕೆ ತಿಳಿದ್ರೆ
ಏನಾದ್ರೂ ಅಡವತರ ಸಂದೇಹಿ ಇಲ್ಲ. ಸಮಯ ಬಂದಾಗ ಆ ವಿಷಯ ಮಾತ್ರ ತಿಳಿಸಿದ್ರು. ಅಲ್ಲಿವರೆಗೆ ವಿಷಯ ಹೇಳೋದೇ ಬೇಡ. ಏನೇ ವಿಚಾರಿಸುತ್ತಾ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಬುದ್ಧಿ ನೀವು ಕಟ್ಟಿಕೊಂಡು ಬಂದಿದ್ದಂತೆ, ಆದ್ರೆ ತಾವಿಲ್ಲಿ ಬರ್ತಿರುವಾಗ ಗೂಡುವನ್ನು ಅಂಟಿಸಿಕೊಂಡು ಬಂದಿತ್ತು. ಅದರಿಂದ ತಪ್ಪಿಸಿಕೊಂಡು ಓಡುವುದ್ರ ಬದಲೊಳಗಾಗಿ ಬುದ್ಧಿಯನ್ನ ಮಣ್ಣು ಪಾಲಾಯ್ತ್ರಿ, ಮಣ್ಣು ಪಾಲಾಗಿ. ಓಹೋ, ಹೇಗೋ ಹುಚ್ಚಿ ನೋಡಿಕೊಂಡು ಬರ್ಬೇಕಾಗಿತ್ತು. ಹಾ, ಇರಲಿ ನಡೆ, ಮನೆ ಹೋಗಿ ಊಟ ಮಾಡಿದರಾಯಿತು. ಅಪ್ಪ, ಏನೋ ಆಳವಾಗಿ ವಿಚಾರ ಮಾಡುತ್ತಾ ನಿಂತುಬಿಟ್ಟಿದ್ದೆಯಲ್ಲ, ಬನ್ನಿ ಊಟ ಮಾಡೋಣ. ನನಗೆ ತುಂಬಾ ಹೊತ್ತೇಸಿದೆ, ಊಟಕ್ಕೆ ಕೊಡಬಾರವಾ? ಭಗವರಾಯಣ, ನಾನು ಬುದ್ಧಿಯನ್ನು ಕಟ್ಟಿಕೊಂಡು ಬಂದಿಲ್ಲಪ್ಪ, ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ನಡಿ ಹೋಗೋಣ. ಯಾಕಲ್ಲ ಇಲ್ಲ ಬುತ್ತಿ ಗಂಟು ಇಲ್ಲೇ ಇರುವಾಗ ನನಗೇಕೆ ತಮಾಷೆ ಮಾಡ್ತಿತ್ತಾಯಿ? ಬಾವ, ನನಗೆ ತುಂಬಾ ಹೊಟ್ಟೆಸಿದೆ, ಊಟ ಮಾಡೋಣ ಬಾ. ನಿಮ್ಮ ತಾಯಿ ಬುತ್ತಿ ತರುವಾಗ ದಾರಿಯಲ್ಲಿ ನಮ್ಮ ಊರಿನ ಗೋಳಿಯೊಂದು ಅಟ್ಟಿಸಿಕೊಂಡು ಬಂದದ್ದೆ. ಅದಕ್ಕೆ ಬುತ್ತಿಯನ್ನು ಅದರಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಆ ಬುತ್ತಿಯನ್ನು ತಲೆಗೆ ಕೆಡವಿಕೊಂಡು ಮಣ್ಣು ಪಾಲು ಮಾಡಿಕೊಂಡು ಬಂದಿದ್ದಾಳಪ್ಪ. ಸುಳ್ಳು ಅಪ್ಪಾಜಿ, ಇದು ಮಾತ್ರ ಸುಳ್ಳು. ಈ ರಾಯಣ್ಣನ ಸಮಾಧಾನಕ್ಕೋಸ್ಕರ ನೀವು ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಿ. ನನ್ನ ತಾಯಿ ತಾರಿಯಲ್ಲಿ ಬರುವಾಗ ಏನೋ ಒಂದು ಕೆಟ್ಟ ಘಟನೆ ನಡೆದಿರಬಹುದು, ಅದನ್ನು ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಿ. ರಾಯಣ್ಣ, ಏನು ಮಾತನಾಡ್ತೀರಪ್ಪ ನೀವು? ಅಪ್ಪಾಜಿ, ನಾನು ನಿಜವನ್ನೇ ಮಾತಾಡ್ತಿದ್ದೇನೆ. ಅಪ್ಪಾಜಿ, ನಾನು ನಿಜವನ್ನೇ ಮಾತಾಡ್ತಿದ್ದೇನೆ. ನಮ್ಮ ಊರಿನ ಗೂಳಿಯನ್ನು ಹೋದ ವಾರವೇ ಸವಾಲಿಗೆ ಹಚ್ಚಿ ಮಾರಿದ್ದಾರೆ. ಅಂಥದರಲ್ಲಿ ಗೂಳಿ ಒಂದು ಅಟ್ಟಿಸಿಕೊಂಡು ಬಂದು ಬುತ್ತಿನ ನೆಲಕ್ಕೆ ಕೆಡವೇತಿ ಅಂತಂದ್ರ ನಾನು ಹೇಗೆ ನಂಬಲಿ ಅಪ್ಪಾಜಿ? ಇದನ್ನ ನಾವು ಹೇಗೆ ನಂಬಲಿ? ಏನು ನಮ್ಮ ಊರಿನ ಗೋಳಿಯನ್ನು ಹೋದ ವಾರವೇ ಸವಾಲಿಗೆ ಹೆಚ್ಚಿ ಮಾರಿದ್ದಾರೆ? ಹಾ ರಾಯಣ್ಣ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಹಾ ನೋಡು ಪಾರು, ಈ ನಮ್ಮ ಮಗ ರಾಯಣ್ಣ ಹೇಳ್ತಿರುವ ಮಾತು ನಿಜವೆನಿಸುತ್ತದೆ. ನಿನಗೆ ದಾರಿಯಲ್ಲಿ ಬರುವಾಗ ಏನು ಸಮಸ್ಯೆ ಆಗಿದೆ ಎಂಬುದನ್ನು ನಿಜ ಹೇಳು. ನಿಜ ಸಂಗತಿ ನೀನೀಗ ನನ್ನ ಮುಂದೆ ಹೇಳದಿದ್ದರೆ ಈ ನಿನ್ನ ಮಗ ರಾಜಣ್ಣನ ಆಡಿಯೋಗಿದೆ. ಏನಾಯಿತು ಎಂದು ಧೈರ್ಯವಾಗಿ ಹೇಳು ಪಾರು, ಸಂಕೋಚವಿಲ್ಲದೆ. ಯಾವ ಬಾಯಿ ಹೇಳ್ರಿ, ಆ ಕೆಟ್ಟಿದೆ ಏನು? ದಾರಿಯಲ್ಲಿ ಬರ್ತಿರುವಾಗ ಒಬ್ಬ ದುಷ್ಟ ನನಗೆ ಈ ಬಾಯಿಗೆ ಬಂದು ಹಾಗೆ ಮಾತಾಡೋದಲ್ಲದೆ ನನ್ನ ಕೈ ಹಿಡಿದು ಹೇಳಿದಾಳೆ. ನನ್ನ ಸೀದ ಬುತ್ತಿನೇ ಕೇಳಿದೀನಿ, ನನ್ನ ಸೀದ ಬುತ್ತಿನೇ. ಇದಕ್ಕೇನು ಹೇಳಿದ ತಾಯಿ? ಈ ನಿನ್ನ ಮಗ ರಾಜಣ್ಣನ ರೋಮಧೋಮದಲ್ಲಿ ರಕ್ತ ಕುದಿಯುವ ಬೆಳೆಯಕ್ಕೆ ದಾನಯ ಮಾತನ್ನು ಎಂಟು ಆನೆಯ ಬಲವಿರುವ ಈ ನಿನ್ನ ಮಗ ರಾಯಣ್ಣ ಇನ್ನು ಇದ್ದು ಸತ್ತಂತೆ ತಾಯಿ, ಇದ್ದು ಸತ್ತಂತೆ. ಯಾವುದು ಹೇಳಿ ನನ್ನ ಮಗ, ನಿನ್ನ ಮಗ ಕೆಟ್ಟ ದೃಷ್ಟಿಯನ್ನಿಟ್ಟಿದ್ದಾನೆಂದ್ರೆ ಇನ್ನು ನಿನ್ನ ಮಗ ರಾಯಣ್ಣ ಎದ್ದು ಸುತ್ತಂತೆ ತಾಯಿ, ಎದ್ದು ಸುತ್ತಂತೆ. ಹೇಳು ತಾಯಿ, ಆ ದ್ಯಾವನವನ್ನು ನಿನ್ನ ಮೇಲೆ ಕಾಮದ ಕಣ್ಣು ಹಾಕಿದ ಬಂಡನ ಹೆಸರನ್ನು ಸಮಾಧಾನ ತಂದ್ಕೊಲ್ಪ, ಸಮಾಧಾನ ತಂದ್ಕೊ. ನಾವು ಶಿಂಚುವೆ ಪಂಚಾಯಿತಿ ಸುದ್ದಿ ಬೇಡ, ನಿನ್ನ ಮಾತು ಕೇಳು. ಸಮಯ ಬಂದಾಗ ನಿನಗೆಲ್ಲ ಹೇಳ್ತೀರಪ್ಪ. ಹೇಗೆ ಸಮಾಧಾನ ತಂದುಕೊಳ್ಳಲಿ ತಾಯಿ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ನನ್ನ ರಕ್ತ ಕಥಕಥನೆ ಕುದಿಸುತ್ತಿದೆ, ಸೇರು ಉಕ್ಕುತ್ತಿದೆ, ರಸ ಸಿಡಿದ
ಬಿಟ್ಟು ಹೊರ ಬರುತ್ತಿದೆ. ನನ್ನ ತಾಯಿಯ ಮೇಲೆ ಕಾಮದ ಕಣ್ಣು ಹಾಕಿದಲ್ಲ ಆ ಕಟುಕನ ಕತ್ತು ಕತ್ತರಿಸು. ಬೇಗನೆ ಹೇಳಲು ನಿನ್ನ ಮೇಲೆ ಕಾಮದ ಕಣ್ಣು ಹಾಕಿದ ಆ ಕಟುಕನ ಹೆಸರನ್ನು ಈಗಲೇ ಹೋಗಿ ಅವನನ್ನು ಕರೆದು ಯಾರಿಗೆ ತುಂಬಿ ಬರುತ್ತೇನೆ. ಇಷ್ಟಕ್ಕೆ ಕಾರಣ ಬೇರೆ ಯಾರು ಅಲ್ಲಪ್ಪ, ನಮ್ಮ ಹೊತ್ತು ಕುಲಿವಾಡಿಯಾದ ಶಿವರುದ್ರ. ಶಿವರುದ್ರ ಹಿಂದೆ ನನಗೆ ಸೇರಬೇಕಾದ ಆಯಲ್ಲವೆಲ್ಲದು ಕಳ್ಳ ಸಹಿ ಹಾಕಿಸಿಕೊಂಡು ಅನ್ಯಾಯವಾಗಿ ನಿನ್ನ ಹೆಸರಿನ ಬೆಳೆಸಿಕೊಂಡಾಗಲೇ ನಿನ್ನ ಶಿರವನ್ನ ಕಡಿದು ಮರಳಿ ನನ್ನ ಆಯಲ್ಲವೆಲ್ಲನ್ನು ಮರಳಿ ಪಡೆಯಬೇಕೆಂದುಕೊಂಡಿದ್ದೆ. ಅಂದು ಈ ನನ್ನ ತಂದೆಯ ಮಾತು ಕೇಳಿ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ ಮಗನೇ ಎಂದು ಈ ನನ್ನ ತಾಯಿಯ ಮೇಲೆ ಕಾಮದ ಕಣ್ಣು ಹಾಕಿದ ನೀನು ನಿನ್ನ ಸಾವಿನ ಗುಂಡಿಯನ್ನೇ ನೀನು ತೋಡಿಕೊಂಡಿ. ಮಗನ ಶಿವರುದ್ರ ನಿನ್ನ ಮುಂದೆ ನೀನು ಪಾತಾಳದ ನೆಲಕ್ಕೆ ಕುಳಿತಿದ್ದರು ಸರಿ, ಹೆಣ್ಣನ್ನು ಹೊರಗೆಳೆದು ತರದರನ್ನು ತಂದವು. ನಿನ್ನ ಎದೆ ಗುಂಡಿಗೆ ಎಣ್ಣೆ ಸೀಳಿ ನಿನ್ನ ಬಿಸಿ ರಕ್ತ ಕುಡಿಯದೆ ಬಿಡಲಾರ ಏ ಹುಲಿ ಹಾಲುಂಡ ರಾಯಣ್ಣ. ರಾಯಣ್ಣ, ಅದನ್ನೆಲ್ಲವನ್ನು ನಾನು ವಿಚಾರಿಸುತ್ತೇನಪ್ಪ, ಸ್ವಲ್ಪ ನೀನು ಸಮಾಧಾನದಿಂದಿರಪ್ಪ. ಅಪ್ಪ, ಏನು ವಿಚಾರ ಮಾಡುವುದು ಬೇಡ, ನಾನೇ ವಿಚಾರಿಸುತ್ತೇನೆ. ಅವ ನಿನ್ನ ಮೇಲೆ ಕಾಟುಕ ಕಾಮದ ಕಣ್ಣು ಹಾಕಿದ. ಬೇಗನೆ ಹೇಳುವ ಆ ಕಟುಕನ ಹೆಸರನ್ನು. ಈಗಲೇ ಹೋಗಿ ಅವನನ್ನು ಕರೆಯು, ಹೆಣೆಗೆ ತುಂಬಿ ಬರುತ್ತೇನೆ. ಮಗು ರಾಯಣ್ಣ, ಈ ವಿಷಯ ಎಲ್ಲಿಗೆ ಮರ್ತು ಬಿಡಪ್ಪ. ಆದಿತ್ತಲ್ಲ ಈ ಹೊತ್ತು ಮರ್ತು ಬಿಡು ರಾಯಣ್ಣ. ಹೇಳಿತನದ ಮಾತನ್ನಾಡ್ತೀಯವ್ವ. ಈಗಿನ ಮಗ ರಾಯಣ್ಣನಿಗೆ ಇದನ್ನು ಇಲ್ಲಿಗೆ ಬಿಟ್ಟರೆ ಅವ್ವ ನಾಳೆ ಶಿವರುದ್ರ ಬಂದು ನಿನ್ನ ಹೊತ್ತುಕೊಂಡು ಹೋಗ್ತಾನವ. ಅದನ್ನ ನಾನು ಕಣ್ಣು ತುಂಬ ನೋಡಿ ಈಗಿನ ಮಗ ರಾಯಣ್ಣ ಹೇರಿಯ ತಟ್ಟನ ತಗ್ಗಿಸಿಕೊಳ್ಳಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ ತಾಯಿ, ಅದು ಎಂದಿಗೂ ಸಾಧ್ಯವಿಲ್ಲ. ಇದು ಈ ರಾಯಣ್ಣನ ಜೀವಮಾನದಲ್ಲಿಯೇ ಬಂದಿಲ್ಲ, ಮುಂದೆ ಬರುವುದು ಇಲ್ಲ ತಾಯಿ, ಬರುವುದು ಇಲ್ಲ. ಈ ಮಾತನ್ನಾಡಬೇಡ. ಶಿವರುದ್ರ, ಈಗಲೇ ಬರುತ್ತಿದ್ದೇನೆ ಮಗನೇ. ನಿನ್ನ ಹೇಳ ಊರಿಗೆ ಎಣ್ಣೆ ಕಟ್ಟಿ ನಿನ್ನ ರುಂಡವನ್ನೇ ಕಡಿದು ನಿನ್ನನ್ನು ರಕ್ತದ ಮರವಿನಲ್ಲಿ ಮುಳುಗಿಸುವುದಕ್ಕೆ. ನಿಲ್ಲಪ್ಪ, ನಿಲ್ಲು. ನಾನೇ ಈ ಊರಿನ 4 ಜನರ ಪ್ರಮುಖರಿಗೆ ಈ ವಿಷಯ ತಿಳಿಸಿ ಪಂಚಾಯತ್ ಸೇರಿಸಿ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಅಪ್ಪ, ಇದು ಬಿದ್ದಿ ಬುದ್ಧಿ ಹೇಳಲು ಇದು ಏನು ದ್ವಾಪಾರ ಯುಗವಲ್ಲ ಅಪ್ಪ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ತಿದ್ದಿ ಬುದ್ಧಿ ಹೇಳುವುದಕ್ಕಿಂತ ಒಟ್ಟು ಬುದ್ಧಿ ಗಳಿಸಿದರೆ ಆ ಪಂಡ ಶ್ರೀಮಂತರು ಹಾದಿಗೆ ಬರುವರು. ಶಿವರುದ್ರನ ಸೇಡು ನನ್ನ ಮೇಲಿತ್ತಿದ್ದರೆ ನನ್ನನ್ನು ಕರೆದು ಹೆಣಿಗೆ ತುಂಬಿದ್ದರು ನನಗೆ ಸಂತೋಷವಿತ್ತು. ಆದರೆ ಈ ನನ್ನ ತಾಯಿಯ ಮೇಲೆ ಕಾಮದ ಕಣ್ಣು ಹಾಕಿದ ಆ ನನ್ನ ತಾಯಿಯ ಶೀಲಕ್ಕೆ ಕೈ ಹಚ್ಚಿದ್ದಾನೆ. ಅಪ್ಪ, ಇವತ್ತು ಶಿವರುದ್ರ ಇರಬೇಕು ಒಂದು, ಇಲ್ಲ ಈ ರಾಯಣ್ಣ ಇರಬೇಕು ಒಂದು. ನೋಡು ರಾಯಣ್ಣ, ಆ ಶಿವರುದ್ರನೊಬ್ಬ ಹಿಂಡು ಹುಲಿಗಳಲ್ಲಿ ಗಂಡು ಹುಲಿ ಇದ್ದಂತೆ. ಅವನನ್ನು ಹೆದರಿಸುವುದಂದರೆ ಅಷ್ಟೊಂದು ಸುಲಭದ ಮಾತು ಅಲ್ಲಪ್ಪ. ಅವನನ್ನು ಸಮಯ ನೋಡಿ ಹೆದರಿಸೋಣ. ಅಪ್ಪ,
ಆ ಶಿವರುದ್ರನೊಬ್ಬ ಹೆಣ್ಣು ಹುಲಿಗಳಲ್ಲಿ ಗಂಡು ಹುಲಿ ಆದರೆ ಆ ಶಿವರುದ್ರನಂತ ಬಣ್ಣರ ರುಂಡವನ್ನೇ ಕತ್ತರಿಸಿ ಅಪ್ಪ, ಇಂದಿನಿಂದ ಈ ನಿನ್ನ ಮಗ ಕ್ರಾಂತಿಗಾಗಿ ಸಿಡಿದಂತ ರಾಜನಾಗಿ ನಿಲ್ಲುತ್ತಾನೆ. ಅವ ಬರ್ತೀನಿ ತಾಯಿ, ಆ ಶಿವರುದ್ರನ ರುಂಡ ತಂದೆ ತರ್ತೀನಿ, ತಂದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಆಶೀರ್ವದಿಸು ತಾಯಿ ನನ್ನನ್ನು. ಜಂತು ಮೆಟ್ಟಿದ ನಾಡು ಇದು ಜಂತುಗಳಿಗಳ ಬೀಡು. ಜಂತು ಮಾಡದೆ ಬಯಲು. ಮೊದಲೇ ಮುಂಗೋಪಿಗೆ ನನ್ನ ಬಚಾರೇನ ಇನ್ಯಾವ ಅನಾಹುತಕ್ಕೆ ಕಾಲು ಕೆಳಗಿರೇನೋ ಒಂದು ತಿಳಿದಂತಾಗಿದೆ. ಅವರು ಮಿಂಚಿ ಹೋದ ಮಾತಿಗೆ ಚಿಂತಿಸಿದರು ಏನು ಪ್ರಯೋಜನ? ಆ ದೇವರ ಅನುಗ್ರಹ ಹೇಗಿದೆಯೋ ಹಾಗಾಗಲಿ. ನಡೆಪಾರು.